ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಎಲೆಯ ಕೊಟ್ಟೆ ಕಡುಬು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಇದನ್ನು ಕುಣಿರಿಟ್ಟು ಅಂತ ಕೂಡ ಹೇಳ್ತಾರೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತಿದೆ ಫ್ರೆಂಡ್ಸ್. ಈ ರೀತಿ ಮಾಡಿದರೆ ಮಕ್ಕಳು ಈ ರೀತಿ ಕೋನ್ ರೀತಿಯಾಗಿ ಇಟ್ಕೊಂಡು ತಿಂತಾರೆ. ಇದನ್ನು ಮಕ್ಕಳ ಫೇವ್ರೇಟ್ ಅಂತ ಕೂಡ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ಅಂತ ತೋರಿಸ್ತೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡೋಣ ಬನ್ನಿ. ಫಸ್ಟಿಗೆ ನಾನು ಇಲ್ಲಿ ಅಕ್ಕಿ ತಗೊಂಡಿದ್ದೇನೆ ನೋಡಿ. ಇದು ಯಾವ ಅಕ್ಕಿ ಅಂದರೆ ಬಿಳಿ ಅಕ್ಕಿ ಅಂತಾರಲ್ಲ ಅದು. ಇಲ್ಲಾಂದರೆ ರೇಷನ್ನಲ್ಲಿ ಕೊಚ್ಚಿಗೆ ಅಕ್ಕಿ ಸಿಗುತ್ತಲ್ಲ, ಅದರಿಂದ ಕೂಡ ಮಾಡ್ಬೋದು. ಅದು ಇಲ್ಲಾಂದರೆ ಮನೆಯಲ್ಲಿ ಕೆಂಪಕ್ಕಿ ಇರ್ತದಲ್ಲ, ಅದರಿಂದ ಕೂಡ ಮಾಡ್ಕೊಳ್ಬೋದು. ಇದನ್ನು ನಾನು ಓವರ್ ನೈಟಾಗಿ ನೆನೆಸಿಟ್ಕೊಂಡಿದ್ದೇನೆ. ಇದನ್ನು ನಾನು ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿಯಾಗೇ ಇರಬೇಕು. ಗ್ರೈಂಡ್ ಮಾಡುವಾಗ ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ಓಕೆ, ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ. ಮತ್ತು ನಾನು ಈಗ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ತಗೊಂಡಿದ್ದೇನೆ ನೋಡಿ. ತೆಂಗಿನಕಾಯಿ ಫ್ರೆಶ್ ಆಗಿದ್ದರೆ ತುಂಬಾ ಚೆನ್ನಾಗ್ತದೆ. ತುಂಬ ಜಾಸ್ತಿಯಾಗಿ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ಕಲಿಸ್ಕೊಳ್ಬಾರ್ದು, ಎರಡು ಮಿಕ್ಸ್ ಮಾಡ್ಕೊಳ್ಬಾರ್ದು. ಈ ರೀತಿಯಾಗಿ ಇರಬೇಕು ನೋಡಿ. ನೆಕ್ಸ್ಟ್ ಈಗ ಗ್ರೈಂಡ್ ಮಾಡಿದ ಅಕ್ಕಿ ಕೂಡ ತೋರಿಸ್ತೇನೆ ನೋಡಿ. ಇಷ್ಟು ದಪ್ಪವಾಗಿ ಇರಬೇಕು, ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಈ ರೀತಿ ಉಂಡೆ ಮಾಡಲಿಕ್ಕೆ ಬರಬೇಕು, ಅಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಉಪ್ಪು ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಈಗ ಹಲಸಿನ ಎಲೆ ಉಂಟಲ್ಲ, ಅದನ್ನು ತೋರಿಸ್ತಿದ್ದೇನೆ ನೋಡಿ. ಹಲಸಿನ ಎಲೆ ಸ್ವಲ್ಪ ಬೆಳೆದ ಎಲೆಯನ್ನು ತಗೊಳ್ಬೇಕು. ಮತ್ತು ತೆಂಗಿನ ಗರಿ ಕಡ್ಡಿ ಇರ್ತದಲ್ಲ, ಹಿಡಿ ಕಡ್ಡಿ ಅಂತಾರಲ್ಲ, ಅದು ಕೂಡ ಬೇಕಾಗ್ತದೆ. ಈಗ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಕೋನ್ ಇರ್ತದಲ್ಲ, ಆ ಶೇಪಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈಗ ಕಡ್ಡಿ ಉಂಟಲ್ಲ, ಅದನ್ನು ಈ ಸೈಡಲ್ಲಿ ಹಾಕ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಹೊಟ್ಟೆ ಮಾಡಿ ಹಾಕ್ಕೊಳ್ಬೇಕು. ಹಲಸಿನ ಎಲೆಯಿಂದ ಮಾಡಿದ್ದು ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ. ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಕೋನ್ ಐಸ್ ಕ್ರೀಮ್ ಇರ್ತದಲ್ಲ, ಅದೇ ರೀತಿ ಶೇಪ್ ತಗೊಳ್ಬೇಕು ನೋಡಿ. ಈ ರೀತಿಯಾಗಿ ಹೊಟ್ಟೆ ಮಾಡಿ ಹಾಕಿದರೆ ಸೇಮ್ ಕೋನ್ ಐಸ್ ಕ್ರೀಮ್ ಥರನೇ ಕಾಣ್ತದೆ ನೋಡಿ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಈ ರೀತಿ ಮಾಡಿಕೊಟ್ರೆ. ನಾನೀಗ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ. ನೆಕ್ಸ್ಟ್ ಈಗ ಯಾವ ರೀತಿ ಹಾಕುವುದಂತ ತೋರಿಸ್ತೇನೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನಾವು ರೆಡಿ ಮಾಡಿದ ಅಕ್ಕಿ ಹಿಟ್ಟು ಉಂಟಲ್ಲ, ಅದನ್ನು ಇದರ ಒಳಗಡೆ ಹಾಕ್ಕೊಳ್ಬೇಕು. ಹಾಕಿ ಮಿಡ್ಲಲ್ಲಿ ಈ ರೀತಿಯಾಗಿ ನಾವು ಕಾಯಿ ಬೆಲ್ಲ ಹಾಕಲಿಕ್ಕೆ ಹೋಲ್ ಮಾಡ್ಕೊಳ್ಬೇಕು ನೋಡಿ. ಸೈಡಲ್ಲಿ ಚೆನ್ನಾಗಿ ಹಾಕ್ಕೊಳ್ಬೇಕು, ಎಲ್ಲಿ ಕೂಡ ಎಲೆ ತೋರಬಾರ್ದು, ಆ ರೀತಿಯಾಗಿ ಹಾಕ್ಕೊಳ್ಬೇಕು. ಈಗ ನಾವು ರೆಡಿ ಮಾಡಿದ ಕಾಯಿ ಮತ್ತು ಬೆಲ್ಲ ಉಂಟಲ್ಲ, ಅದನ್ನು ಇದರ ಒಳಗಡೆ ಹಾಕಬೇಕು. ಚೆನ್ನಾಗಿ ಹಾಕಬೇಕು, ಸ್ವಲ್ಪ ಜಾಸ್ತಿಯಾಗಿ ಹಾಕಬೇಕು. ಆವಾಗ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಹಾಕ್ಕೊಳ್ಬೇಕು. ಹಾಕಿ ಆದ ನಂತರ ಅಕ್ಕಿ ಹಿಟ್ಟು ಉಂಟಲ್ಲ, ಅದನ್ನು ಮೇಲ್ಗಡೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಅದು ಕೈಗೆ ಅಂಟ್ತದೆ. ಸ್ವಲ್ಪ ಕೈಗೆ ನೀರು ತಾಗಿಸಿದರೆ ಉಂಟಲ್ಲ, ಚೆನ್ನಾಗಿ ಮೇಲ್ಗಡೆ ನಾವು ಫಿಲ್ ಮಾಡ್ಕೊಳ್ಬೋದು. ಒಂಚೂರು ಸ್ವಲ್ಪವೂ ಕೂಡ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದರೆ ಕಾಯಿ ಬೆಲ್ಲದ ನೀರುಂಟಲ್ಲ, ಅದು ಹೊರಗಡೆ ಬರ್ತದೆ. ನಾನೀಗ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ. ಈಗ ಇದನ್ನು ಬೇಯಲಿಕ್ಕೆ ಇಡ್ತೇನೆ ನಾನು. ಇಡ್ಲಿ ಪಾತ್ರೆ ಉಂಟಲ್ಲ, ಅದನ್ನು ಇಟ್ಕೊಂಡಿದ್ದೇನೆ ನೋಡಿ ನಾನು. ಈಗ ಎಲ್ಲವನ್ನು ನಾನು ಬೇಯಿಸ್ಕೊಳ್ತೇನೆ. ಒಂದು 15ರಿಂದ 20 ನಿಮಿಷ ಬೇಕಾಗ್ತದೆ ಫ್ರೆಂಡ್ಸ್ ಬೇಯಲಿಕ್ಕೆ. ಈಗ 15ರಿಂದ 20 ನಿಮಿಷ ಆಗಿದೆ ನೋಡಿ. ನಾನು ಅದರ ಜೊತೆ ಅರಶಿನ ಎಲೆ ಕೂಡ ಹಾಕ್ಕೊಂಡಿದ್ದೇನೆ. ಇದು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಈ ರೀತಿ ಮಾಡಿದರೆ. ಮಕ್ಕಳಂತಲ್ಲ, ದೊಡ್ಡವರಿಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಗ್ತದೆ ಫ್ರೆಂಡ್ಸ್. ನೋಡಿದಿರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಅದರ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೀವು ಸುಲಭವಾಗಿ ನನ್ನ ಎಲ್ಲ ವಿಡಿಯೋನ ನೋಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿದಿರಲ್ಲ ಯಾವ ರೀತಿ ಮಾಡೋದಂತ. ನೀವು ಕೂಡ ನಿಮ್ಮ ಮನೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ.
ಕೋನ್ ಐಸ್ ಕ್ರೀಮ್ ಥರ ಕಾಣ್ತಾ ಉಂಟು ನೋಡಿ. ಇದನ್ನೀಗ ನಾನು ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ಇದನ್ನು ಕಟ್ ಮಾಡೋಕ್ಕಿಂತ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಕಚ್ಚಿ ತಿಂದರೆ ತುಂಬಾ ಚೆನ್ನಾಗಾಗ್ತದೆ. ಇಲ್ಲಿ ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಇದನ್ನು ಟ್ರೈ ಮಾಡಿ. ನೀವು ಮಾಡಿ ಆದ ನಂತರ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್, ಟೇಕ್ ಕೇರ್.